ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ಗಂಗಾವತಿ, ಆಲ್ ಇಂಡಿಯಾ ಟೆಂಟ್ ಆ್ಯಂಡ್ ಡೆಕೋರೇಷನ್ ವೆಲ್ಫೇರ್ ಅಸೋಸಿಯೇಷನ್ ನವದೆಹಲಿ ಹಾಗೂ ಕೊಪ್ಪಳ ಜಿಲ್ಲಾ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ, ಗಂಗಾವತಿ ತಾಲೂಕು ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ಇವರುಗಳ ಸಂಯುಕ್ತ ಹೆಸರದಲ್ಲಿ ಗಂಗಾವತಿ ತಾಲೂಕಿನ ವಿದ್ಯಾನಗರದಲ್ಲಿರುವ ಅಮರ ಗಾರ್ಡನ್ನಲ್ಲಿ ನಡೆಯಲಿರುವ ಭತ್ತದ ನಾಡು ಕಿಷ್ಕಿಂಧ ವೈಭವ ಕಾರ್ಯಕ್ರಮಕ್ಕೆ ಈಗಾಗಲೇ ಕ್ಷಣಗಣನೆಗೆ ಪ್ರಾರಂಭವಾಗಿದೆ. ಇದೇ ಜುಲೈ 11, 12, 13ರಂದು ಅಮರ ಗಾರ್ಡನ್ ಸ್ಥಳದಲ್ಲಿ ನಡೆಯಲಿರುವ ಭತ್ತದ ನಾಡು ಕಿಷ್ಕಿಂಧ ವೈಭವ ಕಾರ್ಯಕ್ರಮಕ್ಕೆ ಎಲ್ಲ ಡೆಕೋರೇಷನ್ ಸಂಘದ ಕಾರ್ಮಿಕರು, ಜಿಲ್ಲಾ ಮತ್ತು ರಾಜ್ಯ ಹಾಗೂ ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಪೂರ್ವ ತಯಾರಿ ಭರದಿಂದ ನಡೆದಿದೆ. ಒಟ್ಟಾರೆಯಾಗಿ ನಾಳೆ ನಡೀತಕ್ಕಂಥ ಭತ್ತದ ನಾಡು ಕಿಷ್ಕಿಂಧ ವೈಭವಕ್ಕೆ ಎಲ್ಲ ವೃತ್ತಿ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಭತ್ತದ ನಾಡು ಕಿಷ್ಕಿಂಧ ವೈಭವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಪದಾಧಿಕಾರಿಗಳು ಮತ್ತು ರಾಜ್ಯಾಧ್ಯಕ್ಷರುಗಳು ತಿಳಿಸಿದ್ದಾರೆ. ಕೇಂದ್ರ ಕಚೇರಿ ವಿಜಯಪುರ ಇದರ ಸಂಯುಕ್ತ ಆಶ್ರಯದಲ್ಲಿ ಇದೇ ದಿನಾಂಕ 11, 12, 13 3 ದಿವಸಗಳ ಜುಲೈ 2026 3 ದಿವಸಗಳ ಕಾಲ ಭತ್ತದ ನಾಡು ಕಿಷ್ಕಿಂಧ ವೈಭವ ಎಂಬ ನಮ್ಮ ರಾಜ್ಯ ಮಟ್ಟದ ಸಮಾವೇಶ ಜರುಗುತ್ತದೆ. ಅದಕ್ಕಾಗಿ ದಯಮಾಡಿ ಎಲ್ಲ ವೃತ್ತಿ ಬಾಂಧವರು ಇದರಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಂಘಕ್ಕೆ ಬೆಂಬಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಜೈ ಶಾಮಿಯಾನ. ಈಗ ಈ ಸಮಾವೇಶದಲ್ಲಿ ನಿಮ್ಮ ಡೆಕೋರೇಷನ್ ಮೂಲಕ ಸರ್ಕಾರಕ್ಕೆ ಏನಾದರೂ ಒತ್ತಡ ಸವಲತ್ತುಗಳು ನಿಮ್ಮ ಸಂಘ ಸದಸ್ಯರುಗಳಿಗೆ ಏನಾದರೂ ಡಿಮ್ಯಾಂಡ್ ಮಾಡ್ತೀರಾ? ಮನೆ ಪತ್ರ ಅಥವಾ ಏನಾದರೂ ಈ ಅಧಿವೇಶನದಲ್ಲಿ ಏನು ಚರ್ಚೆ ನಡೀತಾ ಇದೆ? ನಮ್ಮ ಸಂಘಟನೆಯಿಂದ ನಾವು ರಾಜಕಾರಣಿಗಳಿಗೆ ಏನೂ ಕೇಳ್ಕೊಳ್ಳಲ್ಲ. ಯಾಕಂದರೆ ನಾವು ನಮ್ಮ ಸಂಘದ ಒಂದು ಭಾಗವಾಗಿ ಪ್ರತಿ ವರ್ಷ ನಮ್ಮ ಇಡೀ ರಾಜ್ಯಾದ್ಯಂತ ಸುಮಾರು ಒಂದು 10,000 ಅಂಗಡಿಗಳಿದ್ದಾವೆ. 10,000 ಅಂಗಡಿಗಳಂದರೆ ಒಂದು ಅಂಗಡಿಗೆ ಕೇವಲ 5 ಜನ ಕಾರ್ಮಿಕರನ್ನ ನಾವು ಲೆಕ್ಕ ಹಾಕಿದರೆ ಒಂದು 50,000 ಕುಟುಂಬಗಳನ್ನು ನಮ್ಮ ಉದ್ಯೋಗದಿಂದ ನಾವು ಬದುಕೋದ್ರ ಜೊತೆಗೆ ನಮ್ಮ ಕಾರ್ಮಿಕರನ್ನು ಅದರಲ್ಲಿ ನಾವು ಹೋಲಿಸ್ತಾ ಇದ್ದೀವಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಎಲ್ಲ ನಾವು ಈ ಒಂದು ವಾಹಿನಿ ಮುಖಾಂತರ ನಾವು ಒಂದು ವಿನಂತಿ ಮಾಡ್ಕೋತೀನಿ ಎಲ್ಲ ರಾಜಕಾರಣಿ, ನಾವು ನಿಮ್ಮಿಂದ ಏನೇನೂ ಅಪೇಕ್ಷೆ ಪಡುವುದಿಲ್ಲ. ಆದರೆ ನೀವು ನಮ್ಮ ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ಗಂಗಾವತಿ, ಆಡಳಿತ ಕಚೇರಿ ಇಲ್ಕಲ್ ಬಾಗಲಕೋಟೆ, ಕೇಂದ್ರ ಕಚೇರಿ ವಿಜಯಪುರ, ಕೊಪ್ಪಳ ಜಿಲ್ಲಾ ಡೆಕೋರೇಷನ್ ಮತ್ತು ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಮತ್ತು ಗಂಗಾವತಿ ತಾಲೂಕು ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ 6ನೇ ಮಹಾಧಿವೇಶನ ಭತ್ತದ ನಾಡು ಕಿಷ್ಕಿಂಧ ವೈಭವ ಗಂಗಾವತಿ ನಾವು ಏರ್ಪಡಿಸ್ತಾ ಇದ್ದೀವಿ. ಈ ಒಂದು 6ನೇ ಮಹಾಧಿವೇಶನದಲ್ಲಿ ರಾಷ್ಟ್ರದ ಎಲ್ಲ ರಾಜ್ಯದಿಂದ ಎಲ್ಲ ಕಡೆಯಿಂದ ನಮ್ಮ ವೃತ್ತಿಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳು ಇಲ್ಲಿ ಅಂಗಡಿಯನ್ನು ಹಾಕಲಾಗುವುದು. ಸ್ಟಾಲ್ ವ್ಯವಸ್ಥೆ ಮಾಡಿದ್ದೀವಿ ಪ್ರದರ್ಶನ ಮತ್ತು ಮಾರಾಟಕ್ಕೆ. ಇಲ್ಲಿ ಯಾಕೆ ಈ ಉದ್ದೇಶ ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಎಲ್ಲ ಸಣ್ಣ ಅಂಗಡಿಗಳು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಬೇರೆ ಬೇರೆ ದೂರಿಂದ ಇರ್ತಕ್ಕಂಥ ಸಾಮಗ್ರಿಗಳನ್ನು ಖರೀದಿ ಮಾಡೋಕ್ಕೆ ಆಗಲ್ಲ ಅನ್ನೋ ಉದ್ದೇಶದಿಂದ ಈ ಒಂದು ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ನಾವು ಒಂದೊಂದು ಅಧಿವೇಶನವನ್ನು ಮಾಡ್ತಾ ಬಂದಿದ್ದೀವಿ. ಇದರ ಉದ್ದೇಶ ಎಷ್ಟೇ, ನಮಗೆ ಈ ಶಾಮಿಯಾನ ಸಂಘಕ್ಕೆ ಜಾತಿ ಭೇದ ಭಾವ ಪಕ್ಷಪಾತ ಪಂಥ ಯಾವುದೂ ಇಲ್ಲ. ಇಲ್ಲಿ ಈ ಒಂದು ಒಂದೇ ಪೆಂಡಾಲಿನ ಒಂದೇ ಸೂರಿನ ಅಡಿಯಲ್ಲಿ ಎಲ್ಲ ಜಾತಿಯ ಧರ್ಮಗುರುಗಳು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳನ್ನು ಸೇರಿಸಿ ಇದು ಒಂದು ಒಳ್ಳೆಯ ಭಾವೈಕ್ಯತೆಯ ಸಂದೇಶವನ್ನು ಸಾರ್ತಾ ಇದ್ದೀವಿ. ಯಾಕಂದರೆ ನಮ್ಮ ವೃತ್ತಿ ಒಂದು ಜಾತಿಗೆ ಮೀಸಲಿಲ್ಲ, ಒಂದು ಪಕ್ಷಕ್ಕೆ ಮೀಸಲಿಲ್ಲ. ಹಾಗಾಗಿ ನಮ್ಮ ಒಂದೇ ವೇದಿಕೆ ಮೇಲೆ ಧರ್ಮ ಗುರುಗಳ ಜೊತೆಗೆ ನಾವೆಲ್ಲರೂ ಸೇರಿ ರಾಜಕೀಯ ವ್ಯಕ್ತಿಗಳಿಗೆ ನಮ್ಮ ಆಗು ಹೋಗುವ ತೊಂದರೆಗಳನ್ನು ರಾಜ್ಯ ಸರ್ಕಾರಕ್ಕೆ ಮುಟ್ಟುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ನಮ್ಮದೇ ಆದಂಥದ್ದು ಒಂದು ಪ್ರತ್ಯೇಕ ನಿಗಮ ಆಗಬೇಕು. ಹಾಗಾಗಿ ಈಗಾಗಲೇ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಸಂತೋಷ್ ಲಾಡ್ ಅವರು ಹಿಂದಿನ ಏನು ಕಾರ್ಮಿಕ ಸಚಿವರಿದ್ದರು, ಅವರು ಈಗಾಗಲೇ ನಮ್ಮ ಕಾರ್ಮಿಕ ಇಲಾಖೆಗೆ ನಮ್ಮ ಕಾರ್ಮಿಕರನ್ನ ಸೇರಿಸಿ ಮತ್ತು ಅದರ ಜೊತೆಗೆ ನಮ್ಮನ್ನು ಶ್ರಮಿಕರಂತೇಳಿ ಸೇರಿಸಿದ್ದಾರೆ. ಅದರ ಜೊತೆಗೆ ನಮಗೊಂದು ನಿಗಮ ಬೇಕು. ನಮಗೆ ಆಗು ಹೋಗುವಂಥ ತೊಂದರೆಗಳಿಗೆ ಸರ್ಕಾರದಿಂದ ಪರಿಹಾರ ಸಿಗುವಂಥ ಪರ್ಯಾಯ ಯೋಜನೆಯನ್ನು ಹಾಕಬೇಕು. ನಾವು ಹೋರಾಟ ಮಾಡುತ್ತಾ ಈ ಒಂದು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮಗೆ ಸುಲಭವಾಗಿ ಒಂದು ಲೋನ್ ಮುಖಾಂತರ ಸರ್ಕಾರದಿಂದ ಲೋನ್ ಸಿಗುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಹಾಗಾಗಿ ಈ ಒಂದು ಪ್ರತಿ ವರ್ಷದಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ಮಾಡಿ ಇದು ಒಂದು
ರಾಜಕೀಯ ವ್ಯಕ್ತಿಗಳಿಗೆ ನಮ್ಮ ಒಂದು ಒಗ್ಗಟ್ಟನ್ನು ಪ್ರತಿ ಜಿಲ್ಲೆಯಲ್ಲಿ ಸಂಘಟನೆಯನ್ನು ತೋರಿಸುವಂಥ ಕೆಲಸನ ಮಾಡ್ತಾ ಇದ್ದೀವಿ. ಇದು ಒಂದೇ ಅಲ್ಲ, ಇದರ ಜೊತೆಗೆ ನಮ್ಮ ಶಾಮಿಯಾನ ವೃತ್ತಿಯಲ್ಲಿ ಅತಿ ಹೆಚ್ಚು ಯಾರು ಶ್ರಮ ಪಟ್ಟಿದ್ದಾರೆ ಹಿರಿಯ ನಾಗರಿಕರು ಹಾಗೂ ಈ ಸಮಾಜದಲ್ಲಿ ಇರ್ತಕ್ಕಂಥ ಸಾಮಾಜಿಕ ಸೋಷಿಯಲ್ ಮತ್ತು ಶೈಕ್ಷಣಿಕ ಪ್ರೇಮಿಗಳನ್ನು ಗುರುತಿಸಿ ಸನ್ಮಾನ ಮಾಡುವಂಥ ಕೆಲಸ ಕೂಡ ಈ ವೇದಿಕೆ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಈ ಒಂದು ಸಮಾವೇಶಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ 31 ಜಿಲ್ಲೆಯಿಂದ ಎಲ್ಲ ಪ್ರತಿನಿಧಿಗಳನ್ನು ಭಾಗವಹಿಸಬೇಕು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ 6ನೇ ಮಹಾಧಿವೇಶನ ಭತ್ತದ ನಾಡು ಕಿಷ್ಕಿಂಧ ವೈಭವ ಏನು ಇದು ಐತಿಹಾಸಿಕ ಸ್ಥಳ ಏನಿದೆ ಇದರ ಒಂದು ಹೆಸರನ್ನಿಟ್ಟು ನಾವು ಅಧಿವೇಶನ ಮಾಡ್ತಾ ಇದ್ದೀವಿ. ಅಧಿವೇಶನವನ್ನು ಎಲ್ಲರೂ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮ ಅಭಿವೃದ್ಧಿ ಸಂಘದ ರಾಜ್ಯ ಮಟ್ಟದ 6ನೇ ಮಹಾ ಅಧಿವೇಶನ ಇದೇ ಜುಲೈ 13ರಂದು ಜರುಗಲಿದ್ದು, ಆ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ವೃತ್ತಿ ಬಾಂಧವರು ಭಾಗವಹಿಸಲಿದ್ದಾರೆ. ಅವರಿಗಾಗಿ ಅನೇಕ ನಮ್ಮ ಸಂಘದಿಂದ ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸಲಾಗಿದೆ. ಅವರಿಗೆ ವಸತಿ ಇರ್ಬೋದು ಮತ್ತು ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಸಾರಿಗೆ ವ್ಯವಸ್ಥೆ ಇರ್ಬೋದು, ಅನೇಕ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದೀವಿ. ಆದ್ದರಿಂದ ರಾಜ್ಯದ ಎಲ್ಲ ವೃತ್ತಿ ಬಾಂಧವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ನಮ್ಮ ಬೇರೆ ಬೇರೆ ರಾಜ್ಯ ಅಂತರಾಜ್ಯದಿಂದ ನಮ್ಮ ರಾಜ್ಯದಲ್ಲಿರುವಂಥ ಅನೇಕ ಮಳಿಗೆಗಳು ಇಲ್ಲಿ ಆಗಮಿಸಿದ್ದು, ಸುಮಾರು ಈಗಾಗಲೇ ನಾವು 100ರಿಂದ 110 ಮಳಿಗೆದಾರರು ಈ ಒಂದು ಭಾಗವಹಿಸಿದ್ದಾರೆ. ಅದಕ್ಕೋಸ್ಕರ ರಾಜ್ಯದ ಎಲ್ಲ ನಮ್ಮ ವೃತ್ತಿ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮತ್ತು ಗಂಗಾವತಿ ತಾಲೂಕಾ ಸಂಘದ ವತಿಯಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟ್ರೇಷನ್ ಗಂಗಾವತಿ, ಆಡಳಿತ ಕಚೇರಿ ಇಳಕಲ್ ಬಾಗಲಕೋಟೆ, ಕೇಂದ್ರ ಕಚೇರಿ ವಿಜಯಪುರ ಹಾಗೂ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ನಡೀತಕ್ಕಂಥ 6ನೇ ಮಹಾಧಿವೇಶನಕ್ಕೆ ಎಲ್ಲ ಜಿಲ್ಲೆಯಿಂದ ಬರ್ತಕ್ಕಂಥ ಎಲ್ಲ ನಮ್ಮ ಸ್ವಾಗತವನ್ನು ಕೊಡ್ತಾ ಮತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಅಧಿವೇಶನಕ್ಕೆ ಆಗಮಿಸಬೇಕಾಗಿ ವಿನಂತಿ ಕೋರುತ್ತೇವೆ. ಧ್ವನಿ ಮತ್ತು ಬೆಳಕು ಕ್ಷೇಮ ಅಭಿವೃದ್ಧಿ ಸಂಘ ಗಂಗಾವತಿ, ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕಿನಲ್ಲಿ ಮಹಾ ಅಧಿವೇಶನ 6ನೇ ಮಹಾ ಅಧಿವೇಶನ ಪರವಾಗಿ ದಯವಿಟ್ಟು ಎಲ್ಲ ಜಿಲ್ಲಾ ಮತ್ತು ಎಲ್ಲ ತಾಲೂಕಿನವರಿಗೆ ತಿಳಿಪಡಿಸುವುದೇನೆಂದರೆ, ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾಧ್ಯಕ್ಷರು ದಯವಿಟ್ಟು ತಮ್ಮ ಜಿಲ್ಲೆಯಲ್ಲಿ ತಮ್ಮ ತಾಲೂಕಿನಲ್ಲಿ ಎಷ್ಟೆಷ್ಟು ಜನ ಆಗ್ತಾರ ನಮ್ಮ ಶಾಮಿಯಾನ ವೃತ್ತಿ ಬಾಂಧವರು ಅವರೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಬಂದು ದೊಡ್ಡ ಯಶಸ್ವಿಗೊಳಿಸಬೇಕು. ಆಮೇಲೆ ಲೈಟಿಂಗ್ನವರೇ ಆಗಿರ್ಬೋದು ಅಥವಾ ಶಾಮಿಯಾನವರೇ ಆಗಿರ್ಬೋದು, ದಯವಿಟ್ಟು ತಮಗೆ ತಿಳಿಪಡಿಸುವುದೇನೆಂದರೆ ರಿಯಾಯಿತಿ ದರದಲ್ಲಿ ಶಾಮಿಯಾನ್ಗಳು ಮತ್ತು ಸ್ಕ್ರೀನ್ಗಳು, ಲೈಟಿಂಗ್ ಐಟಮ್ಗಳು, ಸೌಂಡ್ ಐಟಮ್ಗಳು, ಎಲ್ಲ ಥರದ ಐಟಮ್ಗಳು ರೀಸನೇಬಲ್ ರೇಟ್ನಲ್ಲಿ ಬಂದಿರ್ತಾವೆ. ಆ ಒಂದು ಕಾರಣಕ್ಕೆ ಎಲ್ಲ ಶಾಮಿಯಾನ ಕರ್ನಾಟಕದ ರಾಜ್ಯದಲ್ಲಿ ಇರುವಂಥ ಎಲ್ಲ ತಾಲೂಕಿನವರು, ಎಲ್ಲ ಜಿಲ್ಲೆದವರು, ಪ್ರತಿ ವೃತ್ತಿ ಬಾಂಧವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಮ್ಮ ಒಂದು ರೀಸನೇಬಲ್ ರೇಟ್ನಲ್ಲಿ ತಗೊಂಡು ಅಂಗಡಿ ವೃತ್ತಿ ಬಾಂಧವರಿಗೂ ಅನುಕೂಲ ಮಾಡಿ ತಾವು ಕೂಡ ಒಂದು ಯಶಸ್ವಿ ಮಾಡಿಕೊಂಡು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಶಾಮಿಯಾನ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟ್ರೇಷನ್ ಗಂಗಾವತಿ ನಮ್ಮ ವೃತ್ತಿ ಬಾಂಧವರು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕಾಗಿ ನಮ್ಮ ಕಳಕಳೆಯಿಂದ ಕೇಳ್ಕೊತ ಇದ್ದೀವಿ. ವಿಜೃಂಭಣೆಯಿಂದ ನಡೆಸ್ಕೊಡಕತ್ತೀವಿ. ಗಂಗಾವತಿಯಲ್ಲಿ ಈ ಸಂಘದ ವೈಭವ ನೋಡೋಕ್ಕೆ ಎಲ್ಲ ಸುತ್ತಮುತ್ತ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಸಂಘದ ಅಧ್ಯಕ್ಷರು, ಕಾರ್ಯಕರ್ತರು ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮ ಇದು ಒಂದು ಕಾರ್ಯಕ್ರಮವನ್ನು ಕೇಳ್ಕೊತ ಇದ್ದೀವಿ. ನಮಸ್ಕಾರ. ಶಾಮಿಯಾನ ಧ್ವನಿ ಮತ್ತು ಬೆಳಕು ಎಲ್ಲ ಶಾಮಿಯಾನ ವೃತ್ತಿ ಬಾಂಧವರು ಎಲ್ಲರೂ ಬಂದು ಇದೊಂದು ಅಧಿವೇಶನ ಯಶಸ್ವಿಗೊಳಿಸಲಿ. ನಮಸ್ಕಾರ.